ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಕೆಲಸ ಹುಡುಕ್ತಾ ಇರುವಂಥವ್ರಿಗೆ, ಸ್ಟೂಡೆಂಟ್ಸ್ಗೆ ಅಥವಾ ನೆಕ್ಸ್ಟ್ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ, ಅಥವಾ ಆಲ್ರೆಡಿ ಕೆಲಸದಲ್ಲಿದ್ದು ಕೆಲಸ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ, ಅಥವಾ ಏನಾದರೂ ಬಿಸ್ನೆಸ್ ಮಾಡಬೇಕು, ಸ್ಟಾರ್ಟಪ್ ಏನಾದರೂ ಐಡಿಯಾ ಇದೆ, ನಾವು ಸ್ಟಾರ್ಟಪ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಎಲ್ರಿಗೂ ಕೂಡ ಬಹಳ ಉಪಯೋಗವಾಗುವಂತಹ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಉಚಿತವಾಗಿ ನೀವಿರುವಂತಹ ಜಾಗದಲ್ಲೇ ನಿಮ್ಮ ಮೊಬೈಲ್ ಮೂಲಕನೇ ನೀವು ಟ್ರೈನಿಂಗನ್ನು, ಅಂದರೆ ಉಚಿತವಾಗಿ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಒಂದು ಫ್ರೀ ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಟ್ರೈನಿಂಗ್ ಮುಗಿದ ಬಳಿಕ ಅದಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ ಜೊತೆಗೆ ನಿಮಗೆ ದೊಡ್ಡ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಕೊಡ್ತಾ ಇದ್ದಾರೆ. ಇಲ್ಲ ನಮಗೆ ಕೆಲಸ ಬೇಡ ಅಂತಂದರೆ ಹೈಯರ್ ಎಜುಕೇಷನ್ ಮಾಡ್ತೀನಿ ಅಂದರೆ ಅದಕ್ಕೂ ಕೂಡ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಇಲ್ಲಪ್ಪ ಹೈಯರ್ ಎಜುಕೇಷನು ಬೇಡ, ನಾನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಅದಕ್ಕೂ ಕೂಡ 25 ಲಕ್ಷ ರೂಪಾಯಿವರೆಗೆ ಫಂಡಿಂಗನ್ನು ಕೂಡ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ಫ್ರೀ ಪ್ರೋಗ್ರಾಮ್ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಸಾಕಷ್ಟು ಪ್ರೋಗ್ರಾಮ್ಗಳು ಬರ್ತಾ ಇರುತ್ತೆ. ಗೌರ್ಮೆಂಟ್ ಕಡೆಯಿಂದನೂ ಬರುತ್ತೆ, ಕಾರ್ಪೊರೇಟ್ ಕಂಪನಿ ಕಡೆಯಿಂದನೂ ಬರುತ್ತೆ. ಗೌರ್ಮೆಂಟ್ ಕಡೆಯಿಂದ ಅಂದರೆ ಈ ಕೌಶಲ್ಯಾಭಿವೃದ್ಧಿ ಎಲ್ಲ ಆ ರೀತಿ ಇರುತ್ತಲ್ಲ, ಕೌಶಲ್ಯಾಭಿವೃದ್ಧಿಯನ್ನು ಏನು ಟ್ರೈನಿಂಗನ್ನು ಕೊಟ್ಟು ಅದಕ್ಕೆ ಬೇಕಾದಂತಹ ಬಿಸ್ನೆಸ್ ಮಾಡಲಿಕ್ಕೆ ಏನವರು ಸಾಲ ಸೌಲಭ್ಯಗಳನ್ನೆಲ್ಲ ಒದಗಿಸ್ತಾರಲ್ಲ ಆ ರೀತಿ ಆಗುತ್ತೆ. ಕಾರ್ಪೊರೇಟ್ ಕಂಪ್ನಿಗಳಲ್ಲಿ A to Z ಶುರುವಿಂದ ಮೆಂಟರ್ಶಿಪ್ ಪ್ರೋಗ್ರಾಮಿಂದ ಹಿಡಿದು ಕೊನೆ ಅವರು ಕೆಲಸವನ್ನು ತಗೊಳ್ಳೋದು ಆಗಿರ್ಬೋದು, ಅಥವಾ ಸ್ಟಾರ್ಟಪ್ ಐಡಿಯಾನ ಎಸ್ಟಾಬ್ಲಿಷ್ ಮಾಡೋದಾಗಿರ್ಬೋದು, ಈ ರೀತಿಯೆಲ್ಲ ಅವರು ಏನು ಸ್ಟೆಪ್ ಬೈ ಸ್ಟೆಪ್ ಕೂಡ ನಿಮಗೆ ಗೈಡ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಇದಕ್ಕೆಲ್ಲವೂ ಕೂಡ ದೊಡ್ಡ ದೊಡ್ಡ ಕಂಪ್ನಿಗಳಿಂದ ಫಂಡಿಂಗ್ ಕೂಡ ಆಗುತ್ತೆ, ಸುಮ್ಮನೆ ಕೂಡ ಯಾರೂ ಮಾಡೋದಿಲ್ಲ. ಆ ರೀತಿಯಾದಂತಹ ಒಂದು ಉಚಿತ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಮನೆಯಲ್ಲೇ ಕೂತು ಈ ಒಂದು ಟ್ರೈನಿಂಗನ್ನು ತೊಗೋಬೋದು. ಟ್ರೈನಿಂಗ್ ಮುಗಿದ ನಂತರ ನೀವು ಹೇಳಿದ್ನಲ್ಲ ಅಷ್ಟು ಆಪ್ಷನ್ಗಳಲ್ಲಿ ನೀವು ಯಾವ ಆಪ್ಷನ್ ಬೇಕಿದ್ರೂ ಕೆಲಸನಾದರೂ ತೊಗೋಬೋದು, ಅಥವಾ ಬಿಸ್ನೆಸ್ ಆದರೂ ಮಾಡ್ಬೋದು, ಹೈಯರ್ ಸ್ಟಡೀಸ್ ಆದರೂ ಕೂಡ ನೀವು ಮಾಡ್ಬೋದಾಗಿದೆ. ಈ ಒಂದು ಫ್ರೀ ಮೆಂಟರ್ಶಿಪ್ ಪ್ರೋಗ್ರಾಮ್ ಬಂದು 9 ವಾರಗಳ ಕಾಲ ನಡೆಯುತ್ತೆ. ಫಂಡಿಂಗ್ ಬಂದು ಇದಕ್ಕೆ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಿಂದ, ಹೌದು ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಿಂದನೇ ಫಂಡಿಂಗ್ ಆಗಿದೆ. ನಮ್ಮ ಒಂದು ಇಂಡಿಯಾದಲ್ಲಿ ಬಂದು ಆಸ್ಪೈರ್ ಕಂಪ್ನಿಯವರು ಈ ಒಂದು ಪ್ರೋಗ್ರಾಮನ್ನು ನಡೆಸ್ತಾ ಇದ್ದಾರೆ. ಸೊ ಆಸ್ಪೈರ್ ಕಂಪ್ನಿಯವರೇ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ಈ ರೀತಿಯಾಗಿ 9 ವಾರಗಳ ಕಾಲ ಫ್ರೀ ಮೆಂಟರ್ಶಿಪ್ ಪ್ರೋಗ್ರಾಮ್ ಇದೆ, ಯಾರಿಗಾದರೂ ಅವಶ್ಯಕತೆ ಇದ್ದರೆ ನೀವು ಮಾಹಿತಿಯನ್ನು ಕೊಡಬಹುದು ಅಂತ ಅಂದ್ಬಿಟ್ಟು ತಿಳಿಸಿದರು. ಸೊ ನಿಮಗೆಲ್ಲ ಬಹಳ ಉಪಯೋಗ ಆಗುತ್ತೆ. ಮನೆಯಲ್ಲೇ ಕೂತ್ಕೊಂಡು ಟ್ರೈನಿಂಗನ್ನು ತಗೊಂಡು ಅವ್ರ ಕಡೆಯಿಂದನೇ ನಿಮಗೆ ಪ್ಲೇಸ್ಮೆಂಟ್ ಕೂಡ ಆಗುತ್ತೆ. ಸೊ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇದರಲ್ಲಿ ಏನು ಪ್ರೋಗ್ರಾಮ್ ಇರುತ್ತೆ, ಇದು 2 ರೀತಿಯಾಗಿ ನಡೆಯುತ್ತೆ 9 ವಾರಗಳ ಕಾಲ. ಮಾಡ್ಯೂಲ್ 1, ಮಾಡ್ಯೂಲ್ 2 ಅಂತ ಅಂದ್ಬಿಟ್ಟು. ಮಾಡ್ಯೂಲ್ 1 ಬಂದು ಪರ್ಸ್ನಲ್ ಡೆವಲಪ್ಮೆಂಟ್ ಬಗ್ಗೆ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ. ಮಾಡ್ಯೂಲ್ 2 ಅಲ್ಲಿ ಬಂದು ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಬಗ್ಗೆ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ. ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಎಲ್ಲೂ ಕೂಡ ₹1 ಹಣವನ್ನು ನೀವು ಕಟ್ಟಬೇಕಾಗಿಲ್ಲ. ಮಾಡ್ಯೂಲ್ 1 ಏನಿರುತ್ತೆ ಪರ್ಸ್ನಲ್ ಡೆವಲಪ್ಮೆಂಟು, ಅದರಲ್ಲಿ ನಿಮ್ಮ ಒಂದು ಕಮ್ಯುನಿಕೇಷನನ್ನು ಬಿಲ್ಡ್ ಮಾಡೋದಾಗಿರ್ಬೋದು, ಅಥವಾ ಇಂಟರ್ವ್ಯೂ ಅಟೆಂಡ್ ಮಾಡೋದೆಲ್ಲ ಹೇಗೆ ಏನು ಅಂತ ಹೇಳ್ಕೊಡೋಂಥದ್ದು ಇರ್ಬೋದು, ರೆಸ್ಯೂಮ್ ಬಿಲ್ಡ್ ಮಾಡೋಂಥದ್ದು ಇರ್ಬೋದು, ಅಥವಾ ಕವರ್ ಲೆಟರ್ ಬಿಲ್ಡ್ ಮಾಡೋಂಥದ್ದು ಇರ್ಬೋದು, ಅಥವಾ ಲಿಂಕ್ಡ್ಇನ್ನಲ್ಲಿ ನಿಮ್ಮ ಒಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡೋಂಥದ್ದು ಇರ್ಬೋದು, ನೆಟ್ವರ್ಕಿಂಗ್ ಬಗ್ಗೆ ಆಗಿರ್ಬೋದು, ಕ್ವಿಝ್ ನಡೆಸುವಂಥದ್ದು, ಈ ರೀತಿಯಾಗಿ ಸಾಕಷ್ಟು ಪ್ರೋಗ್ರಾಮ್ಗಳು ನಿಮಗೆ ಪರ್ಸ್ನಲ್ ಡೆವಲಪ್ಮೆಂಟ್ ಅಂದರೆ ಮಾಡ್ಯೂಲ್ 1ನಲ್ಲಿರುತ್ತೆ. ನೆಕ್ಸ್ಟ್ ಬಂದು ಮಾಡ್ಯೂಲ್ 2 ಅಲ್ಲಿ ಬಂದು ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಬಗ್ಗೆ ಟ್ರೈನಿಂಗ್ ಇರುತ್ತೆ. ಅದರಲ್ಲೇ ಹಾರ್ವರ್ಡ್ ಪ್ರೊಫೆಸರ್ಗಳೇ ನಿಮ್ಮ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಷನ್ ಕೂಡ ಮಾಡ್ತಾರೆ ಆನ್ಲೈನ್ ಮೂಲಕ. ಇದೆಲ್ಲವೂ ಮುಗಿದ ಬಳಿಕ ಇದಕ್ಕೆ ಆಲ್ರೆಡಿ ಇಂಡಸ್ಟ್ರಿಗಳನ್ನ ಕೂಡ ಪಾರ್ಟ್ನರಾಗಿ ಮಾಡ್ಕೊಂಡಿರ್ತಾರೆ. ಇಂಡಸ್ಟ್ರಿ ಪಾರ್ಟ್ನರ್ಗಳು ಕೂಡ ನಿಮಗೆ ಇಂಟ್ರಾಕ್ಷನ್ ಮಾಡ್ತಾ ಇರ್ತಾರೆ ಈ ಒಂದು 9 ವಾರಗಳ ಟೈಮ್ನಲ್ಲಿ. ಅವರ ಇಂಡಸ್ಟ್ರಿ ಪಾರ್ಟ್ನರಲ್ಲೇ ನಿಮಗೆ ಕೆಲಸವನ್ನು ಕೂಡ ಕೊಡುವಂಥದ್ದು. ಸೊ ಇದೆಲ್ಲವೂ ಮುಗಿದ ನಂತರ ಸರ್ಟಿಫಿಕೇಟನ್ನು ಕೊಡ್ತಾರೆ. ಜೊತೆಗೆ ಇನ್ನು ಮುಂದಕ್ಕೂ ನಮಗೆ ಟ್ರೈನಿಂಗ್ ಬೇಕು ಅಂದರೆ ಲೈಫ್ ಟೈಮ್ ಸೆಷನ್ಗಳು ಕೂಡ ಫ್ರೀ ಆಗಿರುತ್ತೆ, ನೀವು ಇದನ್ನು ತಗೋಬೋದಾಗಿದೆ. ಇನ್ನು ಈ ಒಂದು ಟ್ರೈನಿಂಗ್ ಸೆಷನ್ ಮುಗಿದ ಮೇಲೆ ನಿಮಗೆ ಸಾಕಷ್ಟು ಬೆನಿಫಿಟ್ಗಳಿದೆ. ಏನಂತಂದರೆ ಈ ರೀತಿಯಾದಂಥ ಪರ್ಸ್ನಲ್ ಡೆವಲಪ್ಮೆಂಟ್, ಪ್ರೊಫೆಷನಲ್ ಡೆವಲಪ್ಮೆಂಟ್ ಏನು ಸೆಷನ್ಗಳು ನಿಮಗೆ ಲೈಫ್ ಟೈಮಾಗಿ ಬೇಕು ಅಂತಂದರೂ ಕೂಡ ಪ್ರತಿ ಮಂತ್ಲಿ ಸೆಷನ್ಗಳಿರುತ್ತೆ. ಅದು ಉಚಿತವಾಗಿ ಸಿಗುತ್ತೆ. ಪ್ರತಿ ತಿಂಗಳು ಕೂಡ ನಿಮಗೆ ಉಚಿತವಾಗಿ ಈ ರೀತಿಯಾಗಿ ಡೆವಲಪ್ಮೆಂಟ್ ಸ್ಕಿಲ್ಸು ಮೆಂಟರ್ಶಿಪ್ ಪ್ರೋಗ್ರಾಮ್ಗಳು ಉಚಿತವಾಗಿ ಸಿಗುತ್ತೆ. ಅದು ಕೂಡ ಹಾರ್ವರ್ಡ್ ಪ್ರೊಫೆಸರ್ಸ್ಗಳು ಮಾಡುವಂಥದ್ದು. ಇನ್ನು ಪ್ರೊಫೆಷನಲ್ ಡೆವಲಪ್ಮೆಂಟ್ ಕೂಡ ಹೇಗೆ ಅಂತಂತಂದರೆ ದೊಡ್ಡ ದೊಡ್ಡ ಕಂಪನಿಗಳು, ಟೆಕ್ ಮಹೇಂದ್ರ ಈ ರೀತಿಯಾಗಿ ಈವೆಂಟ್ಗಳು ನಡೆಸ್ತಾ ಇರ್ತಾರಲ್ಲ, ಅಲ್ಲಿಗೆಲ್ಲ ನೀವು ವಾಲಂಟಿಯರ್ ಆಗಿ ಫ್ರೀಯಾಗಿ ಹೋಗ್ಬೋದಾಗಿದೆ. ಎಲ್ಲವೂ ಕೂಡ ಅವರು ಟೈಅಪ್ ಆಗಿರ್ತಾರೆ. ಇನ್ನು ಇದನ್ನು ಬಿಟ್ಟರೆ ಹೈಯರ್ ಸ್ಟಡೀಸ್ ಮಾಡ್ತೀನಿ ಅನ್ನೋರಿಗೆ ಸ್ಕಾಲರ್ಶಿಪ್ಪನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಇಲ್ಲಪ್ಪ ನಾನೊಂದು ಬಿಸ್ನೆಸ್ ಸ್ಟಾರ್ಟಪ್ ಐಡಿಯಾ ಇದೆ, ಬಿಸ್ನೆಸ್ ಮಾಡ್ತೀನಿ ಅಂದರೆ ಅಂಥವ್ರಿಗೆ 25 ಲಕ್ಷ ರೂಪಾಯಿವರೆಗೆ ಫಂಡಿಂಗನ್ನು ಕೂಡ ಉಚಿತವಾಗಿ ಅವರು ಮಾಡಿಕೊಡ್ತಾರೆ. ಇಲ್ಲಪ್ಪ ಇದು ಬೇಡ, ನಾನು ಯಾವ್ದಾದ್ರು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ಕೋಬೇಕು, ದೊಡ್ಡ ಕಾರ್ಪೊರೇಟ್ ಕಂಪ್ನಿ ಅಂದರೆ ಅದಕ್ಕೂ ಕೂಡ ಇಂಡಸ್ಟ್ರಿಗಳಲ್ಲಿ ಪ್ಲೇಸ್ಮೆಂಟ್ ಅವಕಾಶ ಕೂಡ ಇವರ ಕಡೆಯಿಂದನೇ ಇರುತ್ತೆ. ಸೊ
ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಬಹಳ ಉಪಯೋಗ ಆಗುವಂಥದ್ದು. ಇದರದೆಲ್ಲ ಉಪಯೋಗಿಸ್ಕೊಂಡ್ರೆ ದೊಡ್ಡ ದೊಡ್ಡ ಜಾಬ್ಗಳು, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೆಲ್ಲ ನಿಮಗೆ ಅವಕಾಶಗಳು ಸಿಗುವಂಥದ್ದು. ಸೊ ನಿಮ್ಮ ಒಂದು ಪರ್ಸ್ನಲ್ ಡೆವಲಪ್ಮೆಂಟ್ಗಾದರೂ ಇದು ಯೂಸ್ ಆಗುತ್ತೆ. ದಯವಿಟ್ಟು ಈ ಒಂದು ಸೆಷನನ್ನು ಯೂಸ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಫ್ರೀ ಅಂದರೆ ಕೆಲವರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಆದರೆ ಈ ಫ್ರೀ ಮಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ಫಂಡಿಂಗ್ ಆಗಿರುತ್ತೆ. ಅದನ್ನೆಲ್ಲ ಯೂಸ್ ಮಾಡಿಕೊಂಡೇ ಜನರಿಗೆ ಇವರು ತಲುಪಿಸುವಂಥದ್ದು. ಸೊ ನೀವು ಕೂಡ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋ ಕೊನೆಯಲ್ಲಿ ತಿಳಿಸಿರ್ತೀನಿ. ಅದಕ್ಕೆ ಮುಂಚೆ ನನಗೆ ಏನು ಕಾಂಟ್ಯಾಕ್ಟ್ ಮಾಡಿದ್ರು ಆಸ್ಪೈರ್ ಕಂಪನಿ ಕಡೆಯಿಂದ, ಅವ್ರನ್ನ ಮಾತಾಡ್ಸೋಣ. ಲೈನಲ್ಲೇ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಅದೇ ಹೇಳಿ ಸರ್, ಇದು ಪ್ರೋಗ್ರಾಮ್ ಬಗ್ಗೆ. ಇದು ಫ್ರೀ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿದ್ರಿ. ಇದು ಏನಂದ್ರೆ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಅವರಿಂದ ಕಂಪ್ಲೀಟ್ ಆಗಿ ಸ್ಪಾನ್ಸರ್ ಮಾಡಿರುವಂತ ಪ್ರೋಗ್ರಾಮ್. ಹಾಂ ಸರ್. ಆಸ್ಪೈರ್ ಲೀಡರ್ಶಿಪ್ ಪ್ರೋಗ್ರಾಮ್. ಸೊ ಇದರ ಫೌಂಡರ್ಸ್ ಬಂದು ಹೇಳಿ, ಒಬ್ರು ಕರೀಂ ಲಖಾನಿ ಅಂತ, ಇನ್ನೊಬ್ರು ತರುಣ್ ಖನ್ನಾ ಅಂತ. ಸೊ ಇವರಿಬ್ರು ಕೂಡ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ಸ್ ಅವರದ್ದು ಪ್ರೊಫೆಸರ್ ಆಗಿರುವಂತದ್ದು. ಸೊ ಇವರು ಈ ಪ್ರೋಗ್ರಾಮ್ ಅನ್ನ ಎಸ್ಪೆಷಲಿ ಇವಾಗ ಫಸ್ಟ್ ಜನರೇಷನ್ ಗ್ರಾಜುಯೇಟ್ಸ್ ಅಂತ ಏನಿರ್ತಾರೆ, ಫಸ್ಟ್ ಜನರೇಷನ್ ಗ್ರಾಜುಯೇಟ್ಸ್ ಅಂದ್ರೆ ಏನಂದ್ರೆ ಅವರ ಫ್ಯಾಮಿಲಿಯಲ್ಲಿ ಅವರ ತಂದೆ ತಾಯಿ ಗ್ರಾಜುಯೇಟ್ಸ್ ಆಗಿರಲ್ಲ, ಬಟ್ ಅವರ ಮಕ್ಕಳು ಫಸ್ಟ್ ಜನರೇಷನ್ ಗ್ರಾಜುಯೇಟ್ಸ್ ಆಗಿರ್ತಾರೆ. ಈಗ ನಂದು ಎಕ್ಸಾಂಪಲ್ ತಕೊಂಡ್ರೆ, ನನ್ನ ತಂದೆ ತಾಯಿ ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ, ಬಟ್ ನಾನು ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಚೈಲ್ಡ್ ಹೂ ಹ್ಯಾಸ್ ಕಂಪ್ಲೀಟೆಡ್ ಡಿಗ್ರಿ. ಸೊ ಇಂಥ ಮಕ್ಕಳಿಗೆಲ್ಲ ಇವಾಗ ಹೇಗಂದ್ರೆ ಅಪರ್ಚುನಿಟಿ ತುಂಬಾ ಕಮ್ಮಿ ಇದೆ. ಸೊ ಅಪರ್ಚುನಿಟಿ ಕಮ್ಮಿ ಬಂದಂತ ಹೇಳಿದ್ರೆ, ಇವಾಗ ಇನ್ ಟರ್ಮ್ಸ್ ಆಫ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರ್ಬೋದು, ಅಂಡ್ ಎಸ್ಪೆಷಲಿ ರೂರಲ್ ಕಡೆ ಎಲ್ಲ ಅವರಿಗೆ ಹೊರಗಡೆ ಹೋಗಿ ಕೆಲಸ ಮಾಡುವಂತದ್ದು ತುಂಬಾ ಕಷ್ಟ ಆಗ್ತಿದೆ. ಸೊ ಇಂಥವರಿಗೆಲ್ಲ ಇದು ಪ್ರೋಗ್ರಾಮ್ ಬಿಲ್ಡ್ ಮಾಡಿರೋಂಥದ್ದು. ಸೊ ಇವಾಗ ನೀವ್ ಹೇಳ್ದಾಗೆ 2 ಮಾಡ್ಯೂಲ್ಸ್ ಇರುತ್ತೆ ಇದರಲ್ಲಿ, ಮಾಡ್ಯೂಲ್ 1 ಮತ್ತೆ ಮಾಡ್ಯೂಲ್ 2. ಮಾಡ್ಯೂಲ್ 1 ನಲ್ಲಿ ಸ್ಟೂಡೆಂಟ್ಸ್ ಅವರದ್ದು ಪರ್ಸನಲ್ ಡೆವಲಪ್ಮೆಂಟ್ ಅಪ್ಸ್ಕಿಲಿಂಗ್ ಮಾಡುವಂತದ್ದು. ಸೊ ಇವಾಗ ಅವ್ರದ್ದು ಕಮ್ಯುನಿಕೇಶನ್ ಸ್ಕಿಲ್ಸ್ ಬಿಲ್ಡ್ ಮಾಡೋದು ಆಗಿರ್ಬೋದು, ಇಂಟರ್ವ್ಯೂ ಪ್ರಿಪರೇಷನ್ ಆಗಿರ್ಬೋದು, ರೆಸ್ಯೂಮ್ ಬಿಲ್ಡ್ ಮಾಡೋದು ಆಗಿರ್ಬೋದು, ಅಥವಾ ಲಿಂಕ್ಡ್ಇನ್ ಪ್ರೊಫೈಲ್ ಕ್ರಿಯೇಷನ್ ಮಾಡಿರುವಂತದ್ದು ಆಗಿರ್ಬೋದು. ಯಾಕಂದ್ರೆ ಇದೆಲ್ಲ ಬೇಸಿಕ್ ನೆಸೆಸಿಟಿ ಸ್ಕಿಲ್ಸ್. ಒಂದು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಎಂಟರ್ ಆಗ್ಬೇಕಂದ್ರೆ ಈ ಸ್ಕಿಲ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಡಿಗ್ರಿ ಮಾಡ್ತೇವೆ, ಡಿಗ್ರಿಯಿಂದ ಸರ್ಟಿಫಿಕೇಟ್ ಇಟ್ಕೊಂಡು ಬರ್ತೇವೆ, ಮಾರ್ಕ್ಸ್ ಒಳ್ಳೆ ಸಿಗ್ತದೆ, ಬಟ್ ಅದೆಲ್ಲ ಜಸ್ಟ್ 50% ಆಫ್ ನಮ್ದು ಕೆರಿಯರ್ ಲೈಫ್. ಈಗ ನಾವು ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಡಿಗ್ರಿ ಇಸ್ ನಾಟ್ ಎನಫ್. ತುಂಬಾ ಬೇಕಿರೋದು ಏನಂದ್ರೆ ಒಂದು ಲೀಡರ್ಶಿಪ್ ಸ್ಕಿಲ್, ಒಂದು ಕಾನ್ಫಿಡೆನ್ಸ್ ಅಂಡ್ ಪ್ರಾಪರ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಮತ್ತೆ ನಾವು ಹೇಗೆ ನಮ್ಮ ಐಡಿಯಾಸ್ ಅನ್ನ ಪಿಚ್ ಮಾಡ್ತೇವೆ ಅಂತ ಹೇಳಿ. ಸೊ ಇದೆಲ್ಲ ಒಂದು ಸ್ಟೂಡೆಂಟ್ಸ್ ಅಲ್ಲಿ ಕಾರ್ಪೊರೇಟ್ ಲೈಫ್ಗೆ ಎಂಟರ್ ಆಗುವ ಮುಂಚೆ ಒಂದು ಅವರಲ್ಲಿ ಈ ತರ ಸ್ಕಿಲ್ಸ್ ಅನ್ನು ಡೆವಲಪ್ ಮಾಡ್ಬೇಕಂತ ಹೇಳಿ ಒಂದು ಈ ಪ್ರೋಗ್ರಾಮ್ ಮಾಡಿರೋದು. ಅಂಡ್ ಮಾಡ್ಯೂಲ್ 2 ಅಲ್ಲಿ ಅವರಿಗೆ ಇಟ್ ಇಸ್ ಮೋರ್ ಅಬೌಟ್ ಅವರದ್ದು ಲೀಡರ್ಶಿಪ್ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ. ಸೊ ನಮ್ಮ ಹಾರ್ವರ್ಡ್ ಪ್ರೊಫೆಸರ್ಸ್ ಏನಿರ್ತಾರೆ, ಅವ್ರು ಬಂದು ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಷನ್ ಮಾಡುವಂತದ್ದಾಗಿರ್ಬೋದು, ಇಂಥದ್ದಿರ್ತದೆ. ಸೊ ಒಮ್ಮೆ ಮಾಡ್ಯೂಲ್ 1 ಮತ್ತೆ ಮಾಡ್ಯೂಲ್ 2 ಕಂಪ್ಲೀಟ್ ಆದ್ಮೇಲೆ ಅವರಿಗೆ ಸರ್ಟಿಫಿಕೇಟ್ ಸಿಗ್ತದೆ. ಸೊ ಅದರಲ್ಲಿ ಇವಾಗ ನಮ್ದು ಕೆಲವು ವೇರಿಯಸ್ ಬೆನಿಫಿಟ್ಸ್ ಇದೆ. ಸೊ ಫಸ್ಟ್ ಬೆನಿಫಿಟ್ ಬಂದು ಮಂತ್ಲಿ ಸೆಷನ್ ಆಗಿರ್ಬೋದು. ಸೊ ಮಂತ್ಲಿ ಸೆಷನ್ ಅಂತ ಹೇಳಿದ್ರೆ ಇದೊಂದು ಲೈಫ್ ಟೈಮ್ ಸೆಷನ್ ಆಗಿರುತ್ತೆ. ಸೊ ಆಸ್ಪೈರ್ ಇನ್ಸ್ಟಿಟ್ಯೂಟ್ ಏನಿದೆ, ಈ ಆಸ್ಪೈರ್ ಇನ್ಸ್ಟಿಟ್ಯೂಟ್ ಅಲ್ಯೂಮ್ನೈ ಆಗಿರ್ತಾರೆ ಈ ಸ್ಟೂಡೆಂಟ್ಸ್ ಎಲ್ಲ, ಯಾರು ಮಾಡ್ಯೂಲ್ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಅವರಿಗೆಲ್ಲ ಲೈಫ್ ಟೈಮ್ ಮಂತ್ಲಿ ಸೆಷನ್ಸ್ ಇರುತ್ತೆ. ಸೆಕೆಂಡ್ ಬಂದು ಪ್ರೊಫೆಷನಲ್ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಅವರಿಗೆ ಈ ತರ ವಾಲಂಟಿಯರ್ ಪ್ರೋಗ್ರಾಮ್ಸ್, ಈ ತರ ವಾಲಂಟಿಯರ್ ಆಗಿ ತುಂಬಾ ಪ್ರೋಗ್ರಾಮ್ಸ್ ಇರುತ್ತೆ ಇಂಡಸ್ಟ್ರಿಯಿಂದ ಬಂದಿರೋದು. ಲೈಕ್ ಟೆಡ್ ಇವೆಂಟ್ ಆಗಿರ್ಬೋದು, ಫಿಸಿಕ್ಸ್ ವಾಲಾ ಅವರು ಲಾಸ್ಟ್ ಟೈಮ್ ಒಂದು ಪ್ರೋಗ್ರಾಮ್ ಮಾಡಿದ್ದು. ಈ ತರ ಇಂಡಸ್ಟ್ರಿ ಇವೆಂಟ್ಸ್ ಎಲ್ಲ ಆಸ್ಪೈರ್ ಜೊತೆ ಏನ್ ಟೈಅಪ್ ಆಗಿದ್ದಾರೆ, ಅದಕ್ಕೆಲ್ಲ ಫ್ರೀ ಆಗಿ ಪಾರ್ಟಿಸಿಪೆಂಟ್ ಆಗಿ ಹೋಗುವಂತದೊಂದು ಅವಕಾಶ ಇದೆ. ಥರ್ಡ್ ಬಂದು ನೀವು ಹೇಳಿದಾಗೆ ಸ್ಕಾಲರ್ಶಿಪ್ ಮತ್ತೆ ಸೀಟ್ ಫಂಡಿಂಗ್ಸ್ ಅವೈಲಬಿಲಿಟಿ ಇದೆ. ಅಂಡ್ ಇವನ್ ಪ್ಲೇಸ್ಮೆಂಟ್ ಆಪರ್ಚುನಿಟಿ ಕೂಡ ಇದೆ ಮ್ಯಾಮ್. ಸೊ ಇದು ಬಂದು 18 to 29 years ಓಲ್ಡ್ ಅವರಿಗೆ ಅಪ್ಲಿಕೇಬಲ್ ಆಗಿರುವಂತದ್ದು. ಅಂಡ್ ಫಸ್ಟ್ ಜನರೇಷನ್ ಗ್ರಾಜುಯೇಟ್ ಅಂತ ಅವ್ರಿಗೆ ಇದೊಂದು ಒಳ್ಳೆ ಅಪರ್ಚುನಿಟಿ ಸ್ಟೂಡೆಂಟ್ಸ್ಗೋಸ್ಕರ. ಯಾಕಂದ್ರೆ ಸ್ಕಿಲ್ಲಿಂಗ್ ಮಾಡೋದು ಹೇಳ್ತಾರೆ ನಾವು, ಏನು ಮನೇಲಿ ಕೂಡ ಇದನ್ನೇ ಹೇಳ್ತಾರೆ, ದಟ್ ಒಳ್ಳೆ ಮಾರ್ಕ್ಸ್ ತೆಗಿ, ಬೇಗ ಡಿಗ್ರಿ ಕಂಪ್ಲೀಟ್ ಮಾಡು, ನಿಮ್ಗೆ ಕೆಲ್ಸ ಸಿಗ್ತದಂತ. ಬಟ್ ಅಷ್ಟೇ ಸಾಕಾಗಲ್ಲ ಮೇಡಮ್. ಈಗ ಯಾಕಂದ್ರೆ ನಾನು 1 ವರ್ಷ ಆಯ್ತು ಕೆಲಸ ಶುರು ಮಾಡಿ. ಸೊ ವಾಟ್ ತುಂಬಾ ಮ್ಯಾಟರ್ ಏನಾಗುದಂದ್ರೆ ನಿಮ್ದು ಕಾನ್ಫಿಡೆನ್ಸ್. ಸೊ ಕಾನ್ಫಿಡೆನ್ಸ್ ಇಲ್ಲದೆ ಎಂತ ಮಾಡ್ಲಿಕ್ಕಾಗಲ್ಲ. ಅಂಡ್ ಲೀಡರ್ಶಿಪ್ ಸ್ಕಿಲ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗದ್ದು ಜನರೇಷನ್ ಅಲ್ಲಿ ನಾವು ಮುಂದೆ ಹೋಗ್ಬೇಕಂದ್ರೆ. ಸೊ ಐ ರಿಕ್ವೆಸ್ಟ್ ಎವ್ರಿ ಸ್ಟೂಡೆಂಟ್ ಗೆ ದಟ್ ಈ ಪ್ರೋಗ್ರಾಮ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ, ಅಂಡ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಅಂತ.
ಸರ್ ಇದು ರಿಜಿಸ್ಟರ್ ಮಾಡ್ಕೊಳ್ಳೋದೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆ ಮಾಹಿತಿ ಕೊಟ್ಟಿರ್ತೀನಿ. ಅದ್ರ ಮೇಲೂ ಏನಾದರೂ ಡೌಟ್ ಇದ್ದರೆ ನಿಮ್ಮ ಒಂದು ನಂಬರ್ಗೆ ಅವ್ರು ಕಾಲ್ ಮಾಡ್ಬೋದಾ ಸರ್? ಪರವಾಗಿಲ್ಲ, ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ನಿಮ್ಮ ನಂಬರು 6361273353 ಕರೆಕ್ಟ್ ಇದೆಯಲ್ಲ ಸರ್? ಕರೆಕ್ಟ್ ಇದೆ. ಓಕೆ. ಏನು ನಾನು ರಿಜಿಸ್ಟರ್ ಮಾಡ್ಕೊಳ್ಳೋದೆಲ್ಲ ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿರ್ತೀನಿ. ಅದ್ರ ಮೇಲೂ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ಅಥವಾ ಈ ಪ್ರೋಗ್ರಾಮ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ. ಸೊ ಇವರು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಓಕೆ. ಅಪ್ಲೈ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ಇವಾಗ ವೀಡಿಯೋವನ್ನು ಹಾಕ್ತೀನಿ, ನೋಡ್ಕೊಳ್ಳಿ, ಅಪ್ಲೈ ಮಾಡಿ. ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲೂ ಕೂಡ ಏನೂ ಹಣ ಕಟ್ಟಬೇಕಾಗಿಲ್ಲ. ಸೊ ನೀವು ಅಪ್ಲೈನ ಮಾಡ್ಕೋಬೋದು. ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿದ್ದೀನಿ. ಈ ಒಂದು ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಲಿಕ್ಕೆ ಹೇಗೆ ನೀವು ರಿಜಿಸ್ಟರ್ ಆಗಬೇಕು ಅಂತ ಅಂದ್ಬಿಟ್ಟು ಆ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಈಗೇನು ನಿಮಗೆ ಕಾಣ್ತಾ ಇದೆಯೋ ಸ್ಕ್ರೀನು, ಇದೇ ರೀತಿಯಾದಂಥ ಸ್ಕ್ರೀನು ಆಸ್ಪೈರ್ ಕಂಪ್ನಿದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಅಂತ ಕೇಳ್ತಿದೆ. ಇದು ಆಲ್ರೆಡಿ ಅಕೌಂಟ್ ಇದ್ದರೆ ಲಾಗಿನ್ ಆಗಲಿಕ್ಕೆ. ಸೊ ನಿಮ್ಮ ಹತ್ರ ಅಕೌಂಟ್ ಇರೋದಿಲ್ಲ. ಇಲ್ಲೇನು ಮಾಡಬೇಕು, ಕೆಳಗಡೆ ನೋಡಿ ಡೋಂಟ್ ಹ್ಯಾವ್ ಆ್ಯನ್ ಅಕೌಂಟ್ ರಿಜಿಸ್ಟರ್ ಅಂತ ಇದೆಯಲ್ಲ, ಈ ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿಯನ್ನು ಕೊಡಬೇಕು, ಜೊತೆಗೆ ಫಸ್ಟ್ ನೇಮನ್ನು ಕೊಡಿ, ಸರ್ ನೇಮ್ ಇದ್ದರೆ ಕೊಡಿ, ಇಲ್ಲಾಂದರೆ ಪರವಾಗಿಲ್ಲ. ನೆಕ್ಸ್ಟು ಇಷ್ಟು ಕೊಟ್ಟಾದಮೇಲೆ ಇಲ್ಲಿ ಅಕ್ಸೆಪ್ಟ್ ಅಂತ ಇದೆಯಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕಂಟಿನ್ಯೂ ಟು ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಸರ್ ಇವಾಗ ಮೇಲಲ್ಲಿ ಬರುತ್ತಲ್ವಾ? ಹೌದೌದು, ಮೇಲಲ್ಲಿ ಬರುತ್ತೆ. ನಿಮ್ಮ ಒಂದು ಇಮೇಲ್ ಐ ಡಿಗೆ ಈ ರೀತಿಯಾದಂತಹ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ಆ್ಯಕ್ಟಿವೇಟ್ ಅಕೌಂಟ್ ಅಂತ ಇರುತ್ತೆ. ಸೊ ಆ್ಯಕ್ಟಿವೇಟ್ ಅಕೌಂಟನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಡೈರೆಕ್ಟ್ ಹೋಗುತ್ತಾ ಸರ್ ಇದು ಪಾಸ್ವರ್ಡ್? ಇದಕ್ಕೆ ಪಾಸ್ವರ್ಡ್ ಹೌದು, ಪುನಃ ಅದು ಪೇಜಿಗೆ ಬರ್ತದೆ, ಮತ್ತೆ ಪಾಸ್ವರ್ಡ್ ಸೆಟ್ ಮಾಡಬೇಕು. ಓಕೆ. ಆಸ್ಪೈರ್ ಕಂಪ್ನಿದು ವೆಬ್ಸೈಟ್ ಏನಿರುತ್ತೆ ಅಲ್ಲಿಗೆ ಬರುತ್ತೆ, ಅದು ರೀಡೈರೆಕ್ಟ್ ಆಗುತ್ತೆ. ಆದ ನಂತರ ಇಲ್ಲಿ ನೀವು ಹೊಸದಾಗಿ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಕನ್ಫರ್ಮ್ ಪಾಸ್ವರ್ಡಲ್ಲೂ ಕೂಡ ಅದೇ ಪಾಸ್ವರ್ಡನ್ನು ಕೊಡಿ. ಕೊಟ್ಟ ಮೇಲೆ ಅಪ್ಡೇಟ್ ಪಾಸ್ವರ್ಡ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಇದು ಬ್ಲೂ ಕಲರ್ ಆಗಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಒಂದು ಅಕೌಂಟ್ ಐ ಡಿ ಕ್ರಿಯೇಟ್ ಆಗುತ್ತೆ. ಆಸ್ಪೈರ್ ಕಂಪ್ನಿಯ ಅಕೌಂಟ್ ಐ ಡಿ ಬಂದು ನಿಮ್ಮ ಒಂದು ಇಮೇಲ್ ಐ ಡಿನೇ ಆಗಿರುತ್ತೆ. ಪಾಸ್ವರ್ಡ್ ಬಂದು ಇಲ್ಲೇನು ನೀವು ಕೊಟ್ಟಿರ್ತೀರ ಪಾಸ್ವರ್ಡು, ಈ ಒಂದು ಪಾಸ್ವರ್ಡ್ ಆಗಿರುತ್ತೆ. ಸರಿ ಅಲ್ವಾ ಸರ್? ಕರೆಕ್ಟ್. ನೆಕ್ಸ್ಟ್ ಬಂದು ಇವಾಗ ಇಮೇಲ್ ಆದ್ಮೇಲೆ ಆಕ್ಟಿವೇಟ್ ಆದ್ಮೇಲೆ ಪಾಸ್ವರ್ಡ್ ಸೆಟ್ ಮಾಡಿ ಲಾಗಿನ್ ಮಾಡ್ತಾರೆ. ಆವಾಗ ಮತ್ತೆ ಲಾಗಿನ್ ಆಗಬೇಕಾ ಸರ್? ಅಲ್ಲಿ ಇಲ್ಲ, ಒಂದ್ಸತಿ ಲಾಗಿನ್ ಮಾಡ್ತಾರಲ್ಲ ಅವರು, ಪಾಸ್ವರ್ಡ್ ಸೆಟ್ ಆದ್ಮೇಲೆ ಆಟೋಮೆಟಿಕ್ ಲಾಗಿನ್ ಆಗುತ್ತಾ? ಇಲ್ಲ, ಲಾಗಿನ್ ಮಾಡ್ಬೇಕು ನಾವು. ಸೊ ಮತ್ತೆ ಅದೇನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಆ ಲಿಂಕ್ ಮೂಲಕನೇ ಹೋಗಿ ನೀವು ಅವಾಗ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಬರುತ್ತೆ. ಇಮೇಲ್ ಐ ಡಿ ಪಾಸ್ವರ್ಡ್ ಬಂದು ನಿಮ್ಮ ಒಂದು ಇಮೇಲ್ ಐ ಡಿ ಪಾಸ್ವರ್ಡ್ ಕೊಡಬೇಡಿ. ಈ ಒಂದು ಅಕೌಂಟ್ಗೆ ಕ್ರಿಯೇಟ್ ಮಾಡಿದಿರಲ್ಲ ಪಾಸ್ವರ್ಡು, ಆ ಒಂದು ಪಾಸ್ವರ್ಡ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲಾಗಿನ್ ಅಂತ ಇರುತ್ತೆ ನೋಡಿ, ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಸೆಕೆಂಡ್ ಈ ರೀತಿಯಾದಂಥ ಸ್ಕ್ರೀನ್ ಬರುತ್ತೆ. ಇದು ಕಂಪ್ಲೀಟ್ ಅಂತ ಇದೆಯಲ್ಲ? ಸರ್, ಕಂಪ್ಲೀಟ್ ಯುವರ್ ಪ್ರೊಫೈಲ್ ಟು ಅಪ್ಲೈ ಅಂತ ಇದೆಯಲ್ಲ, ಕ್ಲಿಕ್ ಮಾಡಿ. ಇಲ್ಲಿ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಹೌದು. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಬರುತ್ತೆ. ಪ್ರೋಗ್ರಾಮ್ ಡೇಟ್ಸ್ ಅಂತೇನೋ ಇದೆಯಲ್ಲ ಸರ್? ಅದಲ್ಲ, ಆಕ್ಚುಲಿ ಅಲ್ಲಿ ಒಂದು ಮಿಸ್ ಮಾಡಿದೆ ನಾನು. ಸರ್, ಇವಾಗ ಕಂಪ್ಲೀಟ್ ಅಂತ ಆದ್ಮೇಲೆ ಅಲ್ಲಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸರ್, ಅದರಲ್ಲಿ ಅವರ ಹೆಸರು, ಫೋನ್ ನಂಬರ್ ಮತ್ತೆ ಯಾವ ಸ್ಟೇಟ್ ಇಂದ ಯಾವ ಕಂಟ್ರಿಯಿಂದ ಕೊಡ್ಬೇಕು. ಓಕೆ ಸರ್. ಅದು ಸಬ್ಮಿಟ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಒಂದು ಪೇಜ್ ಇದೆಯಲ್ಲ, ಆ ಪೇಜ್ ಓಪನ್ ಆಗುತ್ತೆ. ಇದು ವೆಲ್ಕಮ್ ಅಂತ ಇದೆಯಲ್ಲ, ಇದು ಓಪನ್ ಆಗುತ್ತಾ? ಹೌದು. ಓಕೆ. ನಿಮ್ಮ ಒಂದು ಹೆಸರು, ಫೋನ್ ನಂಬರ್ ಅದೆಲ್ಲ ಕೊಟ್ಟ ನಂತರ ಕಂಪ್ಲೀಟ್ ಅಂತ ಕೊಟ್ಟಿರ್ತೀರಲ್ಲ, ಹೆಸರು, ಫೋನ್ ನಂಬರ್ ಎಲ್ಲ ಕೇಳುತ್ತೆ, ಅದನ್ನೆಲ್ಲ ಕೊಟ್ಟ ಸ್ಟೇಟ್ ಎಲ್ಲ ಕೇಳುತ್ತೆ. ಕೊಟ್ಟ ನಂತರ ನಿಮಗೆ ಈ ರೀತಿಯಾದ ಸ್ಕ್ರೀನ್ ಓಪನ್ ಆಗುತ್ತೆ, ವೆಲ್ಕಮ್ ಅಂತ ಅಂದ್ಬಿಟ್ಟು. ಇದು ಪ್ರೋಗ್ರಾಮ್ ಡೇಟ್ಸ್ ಏನೋ ಇದೆಯಲ್ಲ ಸರ್? ಹೌದು. ಅದು ಸೆಲೆಕ್ಟ್ ಮಾಡ್ಕೋಬೇಕಾ, ಆಟೋಮೆಟಿಕ್ ಆಗಿರುತ್ತಾ? ಅದು ಆಟೋಮೆಟಿಕ್ ಆಗಿರುತ್ತೆ. ಅವರಿಗೆ ಅಲ್ಲಿ ಕೋಹರ್ಟ್ 2 ಅಂತ ಇರುತ್ತೆ, ಇಲ್ಲಿ ಕೋಹರ್ಟ್ 1 ಅಂತ ಇದೆ ಅಲ್ಲ? ಸರ್. ಇದೀಗ ನೋಡಿ, ಇದರಲ್ಲಿ ಅಪ್ಲಿಕೇಶನ್ ಡೆಡ್ಲೈನ್ Jan 22 ಅಂತ ಇದೆ. ಸರ್. ಬಟ್ ನಮ್ದು ಈಗ ಫೆಬ್ರವರಿ ಆಗ್ತಿದೆ. ಹೌದು. ಇದು ಸೆಕೆಂಡ್ ಬ್ಯಾಚ್ ಆಗ್ತಿರೋದು. ಸೊ ಇಲ್ಲಿ ಚೇಂಜ್ ಆಗಿರುತ್ತೆ, ಕೋಹರ್ಟ್ 2 ಅಂತ ಆಗಿರುತ್ತೆ, ಅಪ್ಲಿಕೇಶನ್ ಡೆಡ್ಲೈನ್ ಚೇಂಜ್ ಆಗಿರುತ್ತೆ. ಓಕೆ ಸರ್. ಸೊ ಅದಕ್ಕೆ ಇದು ಆಕ್ಚುಲಿ ಇದು ತೋರ್ಸೋದ್ ಬೇಡ ಅಂತ ಅನಿಸ್ತದೆ, ಹೊಸತ್ತು ಮಾಡ್ಬೇಕಾಗ್ತದೆ. ಇಲ್ಲ ಪರವಾಗಿಲ್ಲ ಸರ್, ಅವ್ರಿಗೆ ಅರ್ಥ ಆಗುತ್ತೆ ಬಿಡಿ. ಹೌದಾ? ಇದು ಹಳೇದಲ್ವಾ, ಈಗ ನೆಕ್ಸ್ಟ್ ಹೊಸದು. ಇಲ್ಲಿ ಕಂಟಿನ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ಸೇಮ್ ಇದು ಅದೇ ನೆಕ್ಸ್ಟ್ ಇಮೇಜ್ ಕೂಡ ಅದೇ ಇರುತ್ತೆ. ಸೊ ಕಂಟಿನ್ಯೂ ಅಪ್ಲಿಕೇಶನ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ರೀತಿಯಾದಂತಹ ಒಂದು
ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಕೋರ್ಟ್ 1 ಅಂತ ಇದೆ, ನಿಮಗೆ ಕೋರ್ಟ್ 2 ಅಂತ ಬರುತ್ತೆ ಅಷ್ಟೇ ಡಿಫ್ರೆನ್ಸು. ನೆಕ್ಸ್ಟ್ ಇದು ಎಲಿಜಿಬಿಲಿಟಿ ಚೆಕ್, ಮೋಟಿವೇಶನ್ ಆ್ಯಂಡ್ ಡಿಸ್ಕವರಿ, ಕನ್ಫರ್ಮೇಷನ್ ಆ್ಯಂಡ್ ಚೆಕ್ ಬಾಕ್ಸಸ್ ಅಂತಿದೆ. ಎಲ್ಲದ್ರ ಮೇಲೆ ನಾವೇ ಸೆಲೆಕ್ಟ್ ಮಾಡಬೇಕಾ ಸರ್, ಆಟೋಮೆಟಿಕ್ ಆಗಿರುತ್ತೆ? ಅದೆಲ್ಲದಲ್ಲಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಎಲಿಜಿಬಿಲಿಟಿ ಚೆಕ್ ಅಂತ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಎಲಿಜಿಬಿಲಿಟಿ ಚೆಕ್ ಎಲಿಜಿಬಿಲಿಟಿ ಚೆಕ್ ಮೇಲೆ ಕ್ಲಿಕ್ ಮಾಡಿದಾಗ, ಸೆಲೆಕ್ಟ್ ಮಾಡಿದಾಗ ನಿಮಗೆ ಈ ಎಲಿಜಿಬಿಲಿಟಿ ಚೆಕ್ ಇದು ಓಪನ್ ಆಗುತ್ತೆ. ಇಲ್ಲಿ ಬಂದು ಎಲಿಜಿಬಿಲಿಟಿ ಚೆಕ್ಕಲ್ಲಿ ಬಂದು ಪ್ಲೀಸ್ ಎಂಟರ್ ಯುವರ್ ಮೊಬೈಲ್ ನಂಬರ್ ವಿತ್ ಯುವರ್ ಏರಿಯಾ ಕೋಡ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು +91 ಅಂತ ಹಾಕ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕೊಡಿ. ನೆಕ್ಸ್ಟ್ ವಾಟ್ ಈಸ್ ಯುವರ್ ಕರೆಂಟ್ ಏಜ್ ಅಂತ ಇದೆಯಲ್ಲ, ನಿಮ್ಮ ಒಂದು ಏಜನ್ನು ಕೊಡಿ. ನೆಕ್ಸ್ಟ್ ಬಂದು ಇಲ್ಲಿ ಕೆಳಗಡೆ ಇಲ್ಲಿ ನೀವು ಏನು ಅಕಾಡೆಮಿಕ್ ಸ್ಟೇಟಸ್ ಏನಿದೆ, ಇಲ್ಲಿ ನೀವು ಕೆಳಗಡೆ ಇದೆಯಲ್ಲ ಐ ಆಮ್ ಕರೆಂಟ್ಲಿ ಎನ್ರೋಲ್ಡ್ ಅಂತ ಏನು ತೋರಿಸ್ತಿದೆ, ಅಲ್ಲಿ ನೀವು ಕೆಳಗಡೆ ಕ್ಲಿಕ್ ಮಾಡಿ. ಸಾಕಷ್ಟು ಆಪ್ಷನ್ ಇರುತ್ತೆ, ನಿಮಗೆ ಸಂಬಂಧಪಟ್ಟಂಥದ್ದು ಏನಿರುತ್ತೆ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ದು ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟು ನೇಮ್ ಆಫ್ ಯುವರ್ ಕರೆಂಟ್ ಆ್ಯಂಡ್ ಮೋಸ್ಟ್ ರೀಸೆಂಟ್ ಯೂನಿವರ್ಸಿಟಿ ಆರ್ ಕಾಲೇಜ್ ಅಂತ ಇದೆ. ನೀವು ರೀಸೆಂಟಾಗಿ ಯಾವ ಒಂದು ಯೂನಿವರ್ಸಿಟಿಲಿ ಓದಿದ್ರಿ, ಯಾವ ಒಂದು ಕಾಲೇಜಲ್ಲಿ ಓದಿದ್ರಿ ಅದನ್ನು ನೀವು ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಯೂನಿವರ್ಸಿಟಿ ವೆಬ್ಸೈಟ್ ಇದ್ದರೆ ಅದನ್ನು ಕೊಡಿ, ಇಲ್ಲಾಂದರೆ ಏನೂ ತೊಂದರೆ ಇಲ್ಲ. ನೆಕ್ಸ್ಟು ಫೀಲ್ಡ್ಸ್ ಆಫ್ ಸ್ಟಡಿ ಅಂತ ಏನಿದೆ, ಇಲ್ಲಿ ಬಂದು ಎ ಫೀಲ್ಡ್ ಆಫ್ ಸ್ಟಡಿ ಆರ್ ಮೇಜರ್ ಇಸ್ ದ ಮೇನ್ ಸಬ್ಜೆಕ್ಟ್. ಅಕಾಡೆಮಿಕ್ ಏರಿಯಾ ಏನು ನೀವು ಡಿಗ್ರಿಯಲ್ಲಿ ಏನು ಮೇನ್ ಸಬ್ಜೆಕ್ಟ್ ಇದೆ ಅದನ್ನು ನೀವು ಕಂಪ್ಯೂಟರ್ ಇಂಜಿನಿಯರಿಂಗು, ಲಿಬರಲ್ ಆರ್ಟ್ಸು, ಮ್ಯೂಸಿಕ್ಕು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಈ ರೀತಿ ಇರುತ್ತಲ್ಲ, ಮೆಡಿಸಿನು, ಈ ರೀತಿ ನಿಮ್ದು ಯಾವ ಸಬ್ಜೆಕ್ಟ್ ಇದೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ವಾಟ್ ಸ್ಟೇಜ್ ಆಫ್ ಯುವರ್ ಯೂನಿವರ್ಸಿಟಿ ಎಜುಕೇಷನ್ ಆರ್ ಕರೆಂಟ್ಲಿ ಇನ್. ಇಲ್ಲಿ ಸಾಕಷ್ಟು ಆಪ್ಷನ್ಗಳಿರುತ್ತೆ. ಎಜುಕೇಷನ್ ಕಂಪ್ಲೀಟ್ ಆಗಿದೆಯೋ ಅಥವಾ ಅಂಡರ್ ಗ್ರಾಜ್ಯುಯೇಟೋ ಅಥವಾ ಜೂನಿಯರೋ ಏನಿದೆ ನೀವು ಅದನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ. ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮಗೆ ಇಲ್ಲಿ ಐ ಆಮ್ ಎ ಫಸ್ಟ್ ಜನ್ರೇಷನ್ ಟು ಗೋ ಟು ಯೂನಿವರ್ಸಿಟಿ ಅಂತ ಏನಿರುತ್ತೆ ಇದು ಎಸ್ ಅಂತ ಕೊಡಿ. ನೆಕ್ಸ್ಟ್ ಬಂದು ಕೆಳಗಡೆ ಈ ಐ ಕೇಮ್ ಫ್ರಮ್ ಎ ಲಿಮಿಟೆಡ್ ಇನ್ಕಮ್ ಬ್ಯಾಕ್ಗ್ರೌಂಡ್ ಅಂತ ಏನಿರುತ್ತೆ ಇದಕ್ಕೂ ಕೂಡ ನೀವು ಎಸ್ ಅನ್ನು ಕೊಡಬೇಕಾಗತ್ತೆ. ಎಸ್ ಅನ್ನು ಕೊಟ್ಟ ನಂತರ ನೆಕ್ಸ್ಟು ಮೋಟಿವೇಶನ್ ಆ್ಯಂಡ್ ಡಿಸ್ಕವರಿ ಅಂತ ಇಲ್ಲೇನಿದೆ ಇಲ್ಲಿ ಬಂದು ಫ್ರಮ್ ಎ ನಾನ್ ಪ್ರಾಫಿಟ್ NGO ಆರ್ ಕಮ್ಯುನಿಕೇಷನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆಯಲ್ಲಿ ವಿಸ್ತಾರ ಏನಂದರೆ VISARA ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇದರಿಂದಲೇ ಅಲ್ವಾ ನಿಮಗೆ ಮಾಹಿತಿ ಗೊತ್ತಾಗಿರೋದು, ಆ ಕಾರಣಕ್ಕೋಸ್ಕರ VISARA ಇಲ್ಲಿ ಏನು ಹೆಂಗೆ ಸೆಲೆಕ್ಟ್ ಆಗಿದೆ ಇದೇ ರೀತಿಯಾಗಿ ನೀವು ಕೂಡ ಇಲ್ಲಿ ಆಪ್ಷನಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ. ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ವಾಟ್ ಈಸ್ ದ ಮೇನ್ ರೀಸನ್ ಯು ಆರ್ ಅಪ್ಲೈಯಿಂಗ್ ಟು ದಿಸ್ ಪ್ರೋಗ್ರಾಮ್ ಅಂತ ಇದೆಯಲ್ಲ, ಸೊ ಇದಕ್ಕೆ ನಿಮಗೆ ಸಂಬಂಧಪಟ್ಟಂಥದ್ದು ಎಲ್ಲನೂ ಕೂಡ ಕ್ಲಿಕ್ ಮಾಡಿ, ಅಥವಾ ಒಂದೆರಡು ನಿಮ್ಗೆ ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡ್ಕೋಬೋದಾಗಿದೆ. ಸೊ ಎಲ್ಲವನ್ನು ಕೂಡ ಸೆಲೆಕ್ಟ್ ಮಾಡಿಬಿಡಿ. ಸೆಲೆಕ್ಟ್ ಮಾಡಿದ ನಂತರ ಹ್ಯಾವ್ ಯು ಅಪ್ಲೈಡ್ ಟು ದ ಪ್ರೋಗ್ರಾಮ್ ಬಿಫೋರ್ ಅಂತ ಏನಿದ್ರೆ ನೋ ಅಂತ ಕೊಡಿ. ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಹೌ ಲಾಂಗ್ ಡಿಡ್ ದಿಸ್ ಅಪ್ಲಿಕೇಶನ್ ಟೇಕ್ ಯು, ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಎಷ್ಟೊತ್ತಾಯಿತು ಅಂತ ಅಂದ್ಬಿಟ್ಟು 10 to 20 minutes ಆದರೂ ಕೊಡಿ, ಲೆಸ್ ದ್ಯಾನ್ 10 minutes ಅಂತನಾದರೂ ಕೊಡಿ, ನಿಮ್ಮ ಇಷ್ಟ. ಕೊಟ್ಟ ನಂತರ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆ ನೋಡಿ, ಆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಐ ಕನ್ಫರ್ಮ್ ಎಲ್ಲದಕ್ಕೂ ಕೂಡ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿಬಿಡಿ. ಸೆಲೆಕ್ಟ್ ಮಾಡಿದ ನಂತರ ನೀವು ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಇಲ್ಲಿ. ಓಕೆ, ಆಗ ನಿಮಗೆ 1 ನಿಮಿಷ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿರುತ್ತಲ್ಲ ಎಲಿಜಿಬಿಲಿಟಿ ಚೆಕ್ ಕೂಡ ಓಕೆ ಆಗಿರುತ್ತೆ, ಮೋಟಿವೇಶನ್ ಆ್ಯಂಡ್ ಡಿಸ್ಕವರಿ ಕೂಡ ಓಕೆ ಆಗಿರುತ್ತೆ, ಕನ್ಫರ್ಮೇಷನ್ ಚೆಕ್ ಬಾಕ್ಸ್ ಕೂಡ ಓಕೆ ಆಗಿರುತ್ತೆ. ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇರುತ್ತಲ್ಲ, ಈ ಒಂದು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ಲಾಸ್ಟಲ್ಲಿ ಈ ರೀತಿಯಾದಂಥ ಸ್ಕ್ರೀನ್ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಅಂದ್ಬಿಟ್ಟು ಯು ಕ್ಯಾನ್ ಮೇಕ್ ಚೇಂಜಸ್ ಟು ಯುವರ್ ಸಬ್ಮಿಟೆಡ್ ಅಪ್ಲಿಕೇಶನ್ ಅಂಟಿಲ್ ಅದೇನು ಡೇಟು ಬೇರೆ ತೋರಿಸುತ್ತೆ ನಿಮಗೆ. ಸೊ ಅಪ್ಲಿಕೇಶನ್ ಚೇಂಜಸ್ ಮಾಡಬೇಕು ಅಂತಂದರೂ ಕೂಡ ನೀವು ಚೇಂಜಸನ್ನು ಮಾಡ್ಬೋದಾಗಿದೆ. ಇದಿಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸರ್ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನಮಗೆ ಅಪ್ಡೇಟ್ಸ್ ಎಲ್ಲ ಹೇಗೆ ಬರುತ್ತೆ ಸರ್? ಮೇಲಲ್ಲಿ ಬರ್ತದೆ. ಮೇಲಲ್ಲಿ ಬರ್ತದೆ. ಇನ್ನೊಂದು ಡಿಸ್ಕಾರ್ಡ್ ಅಂತ ಒಂದು ಆ್ಯಪ್ ಇದೆ, ಅದು ಅವರು ಪ್ರೋಗ್ರಾಮ್ ಯಾವಾಗ ಸ್ಟಾರ್ಟ್ ಆಗ್ತದೆ ಆವಾಗಲೇ ಹೇಳಿ ಕೊಡ್ತಾರೆ ಡಿಸ್ಕಾರ್ಡ್ ಹೇಗೆ ಮಾಡ್ಬೇಕಂತ, ಡಿಸ್ಕಾರ್ಡ್ ಸೆಟಪ್ ಹೇಗೆ ಮಾಡ್ಬೇಕಂತ. ಓಕೆ ಸರ್, ಆಯ್ತು. ಸೊ ಅದರಲ್ಲಿ ಎಲ್ಲ ಮೆಸೇಜ್ ಬರ್ತಿರುತ್ತೆ ಅವರಿಗೆ. ಸರಿ ಸರ್, ಆಯ್ತು. ಏನಾದರೂ ಡೌಟ್ಸ್ ಇದ್ರೆ ನಿಮ್ಮ ನಂಬರ್ಗೆ ಕಾಲ್ ಮಾಡ್ತಾರೆ ಸರ್, ರೆಸ್ಪಾಂಡ್ ಮಾಡಿ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಪ್ಲಿಕೇಶನ್ ಅಪ್ಲೈ ಮಾಡೋ ಸಂಬಂಧಪಟ್ಟಂಥದ್ದೇ ಅಥವಾ ಈ ಪ್ರೋಗ್ರಾಮ್ ಸಂಬಂಧಪಟ್ಟಂಗೆ ಏನೇ ಡೌಟ್ಸ್ ಇದ್ರೂ ನೀವು 6361273353 6361273353 ಈ ಒಂದು ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.